Knowledge Park, the Creative School. Admissions are open from LKG to 10th standard. Free uniform for new admission students. गवर्नमेंट ऑफ कर्नाटका की ओर से 22 सितंबर से 7 अक्टूबर तक किए जा रहे बैकवर्ड क्लासेस सोशल एंड एजुकेशनल सर्वे का बीदर इंचार्ज मिनिस्टर ईश्वर खंड्रे द्वारा हल्की में शुभारंभ किया गया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बीदर डिस्ट्रिक्ट भल्की तालुके में आज 22 सितंबर को कर्नाटका सरकार द्वारा बैकवर्ड क्लासेस सोशल एंड एजुकेशनल सर्वे करने का आदेश दिया है। इसका बीदर इंचार्ज फॉरेस्ट मिनिस्टर ईश्वर खंड्रे ने भाल्की में शुभारंभ करते हुए नजर आए। कर्नाटका सरकार ने राज्य के 7 करोड़ से भी ज्यादा लोगों की सामाजिक, शैक्षणिक और आर्थिक स्थिति जानने के लिए इस सर्वे को चालू किया है, जिसका मिनिस्टर ईश्वर खंड्रे ने भाल्की में शुभारंभ करते हुए कहा कि ये सर्वे राज्य के विकास, जनजीवन में सुधार के लिए महत्वपूर्ण है। इसीलिए बीदर डिस्ट्रिक्ट की जनता से अपील की है कि इस सर्वे का सपोर्ट करते हुए सही से जानकारी दें। बीदर जिल्ಲೆಯ ಭಾಲ್ಕಿಯಲ್ಲಿ ಸರ್ಕಾರದ ವತಿಯಿಂದ 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ। ಈ ಸಮೀಕ್ಷೆಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ। ಸರ್ಕಾರದ ಪರವಾಗಿ, ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ಜನರಿಗೆ, ರಾಜ್ಯದ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ। ಇದು ಅತ್ಯಂತ ಮಹತ್ವದಾದಂತಹ ಒಂದು ಸಮೀಕ್ಷೆ ನಡೀತಾ ಇದೆ। Prabhu Paramasi Paramedical and BCA College admissions are open. Public School English Medium admissions are open. Nursery to higher classes. ಇದರಲ್ಲಿ ಪ್ರತಿಯೊಬ್ಬರು ತಪ್ಪದೆ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ। ಆತ್ಮೀಯ ಬಂಧುಗಳೇ, ಇದರ ಉದ್ದೇಶ ಈ ರಾಜ್ಯದಲ್ಲಿರುವಂತಹ 7 ಕೋಟಿ ಜನರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು। ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ, ನಿರ್ಗತಿಕರಿದ್ದರೂ ಸಹಿತ ಅವರಿಗೆ ಸರ್ಕಾರಿ ಸೌಲಭ್ಯದಿಂದ ಯಾರೂ ವಂಚಿತರಾಗಬಾರದು ಅನ್ನುವಂತ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ, ಡಿ.ಕೆ. ಶಿವಕುಮಾರ್ ಅವರ, ನಮ್ಮೆಲ್ಲ ರಕ್ಷಣಾ ನಾಯಕರಾದಂತಹ ಮಾನ್ಯ ಖರ್ಗೆಜಿಯವರ ಒಂದು ಘನೋದ್ದೇಶ ಆಗಿದೆ। ಹೀಗಾಗಿ ನಾವೆಲ್ಲ ಸೇರಿ ಇವತ್ತು ಈ ರಾಜ್ಯದ ಜನರ ಸ್ಥಿತಿಗತಿಗಳ ಬಗ್ಗೆ, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಏನು ಸ್ಥಿತಿಗತಿಗಳಿದ್ದಾವೆ ಅದೆಲ್ಲವನ್ನು 60 ಪ್ರಶ್ನೆಗಳ ಮುಖಾಂತರ ಸಮಗ್ರ ಗಿರಿ ಸಿಲ್ಕ್ ಅಂಡ್ ಸಾರಿ 7 ಹೆವನ್ ಗೋಲ್ಡನ್ ಸೂಪರ್ ಮಾರ್ಟ್ 50% ಆಫ್ ಸಮಗ್ರವಾಗಿ ವರದಿಯನ್ನು ಪಡೆದು ಆ ವರದಿಗಳ ಆಧಾರದ ಮೇಲೆ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಅನುಷ್ಠಾನ ಮಾಡಿ ಸಮಸಮಾಜ ನಿರ್ಮಾಣ ಮಾಡುವಂಥದ್ದು ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ರಿಗೂ ಉದ್ಧಾರ ಆಗುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ। ಅದಕ್ಕೆಲ್ಲರೂ ಸಹಕಾರ ಮಾಡಿ, ಸಹಯೋಗ ಮಾಡಿ ಈ ಒಂದು ಜನಗಣತಿಯಲ್ಲಿ, ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಭಾಗವಹಿಸಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡುತ್ತೇನೆ।